ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 1ನೇ ಅಧ್ಯಾಯ 19ನೇ ವಾಕ್ಯ. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲುಗಳನ್ನು ಅನುಭವಿಸುವಿರಿ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ ಐಶಾಯ ಚಾಪ್ಟರ್ 1 ವರ್ಡ್ 19. If you will be only obey me, you will ಹೀಟ್ ದ ಗುಡ್ ಥಿಂಗ್ಸ್ ದಿ ಲ್ಯಾಂಡ್ ಪ್ರೊಡ್ಯೂಸ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಈ ಮುಂಜಾನೆ ಸಮಯದಲ್ಲಿ ಕರ್ತನು ಸರ್ವಶಕ್ತನಂತ ದೇವರು ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ನೀವು ಒಪ್ಪಿ ವಿಧೇಯರಾದರೆ ದೇಶದಲ್ಲಿ ಭೂಮಿ ಉತ್ಪತ್ತಿ ಮಾಡ್ತಕ್ಕಂಥ ಮೇಲಾದುಗಳನ್ನು ನೀವು ತಿಂತೀರಾ, ಉಣ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೆಶಾಯ ಪ್ರವಾದಿ ಪುಸ್ತಕ ಮೂಲಕವಾಗಿ ನಾವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಒಂದು ಸಣ್ಣ ಪರಿಚಯ ನೋಡೋಣ. ಯೆಶಾಯ ಪ್ರವಾದಿ ಬಂದ್ಬಿಟ್ಟು 66 ಅಧ್ಯಾಯಗಳಿದೆ. 66 ಅಧ್ಯಾಯಗಳು ಯೆಶಾಯ ಪ್ರವಾದಿಯಲ್ಲಿದೆ. ಬೈಬಲ್ನಲ್ಲಿ 66 ಪುಸ್ತಕಗಳಿದೆ. ಆದಿಕಾಂಡದಿಂದ ಪ್ರಕಟಣೆ ಪುಸ್ತಕದವರೆಗೂ ಸಹ ಸಂಪೂರ್ಣ ಚಿತ್ರಣವನ್ನು ಯೆಶಾಯ ಪ್ರವಾದಿ ಮೂಲಕವಾಗಿ ದೇವರು ಮಾತನಾಡಿದ್ದಾರೆ. ದೇವರಿಗೆ ಸ್ತೋತ್ರ. ಅದರಲ್ಲಿ ಈ ವಾಕ್ಯಭಾಗ ನೋಡೋದಾದರೆ, ದೇವರು ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಆದಾಮನಿಗೆ ಏನು ಹೇಳಿದರು? ನೀನು ತಿನ್ನಬೇಡ ಅಂತ ಹೇಳಿದಂಥ ಹಣ್ಣನ್ನು ನಿನ್ನ ಹೆಂಡತಿ ಮಾತು ಕೇಳಿ ತಿಂದರಿಂದ ನಿನ್ನ ಮೂಲಕವಾಗಿ ಭೂಮಿ ಶಪಿಸಲ್ಪಟ್ಟಿದೆ. ಹಾಗಾಗಿ ಭೂಮಿಗೆ ನಾನು ಇನ್ಮೇಲೆ ಮುಳ್ಳು ಕಳ್ಳಿಗಳನ್ನ ಹಾಕ್ತೇನೆ. ನೀನು ಜೀವನ ಪೂರ್ತಿ ಕಷ್ಟಪಟ್ಟು ದುಡಿದು ನಿನ್ನ ಬೆವರಿನ ಫಲವನ್ನು, ಭೂಮಿಯ ಫಲವನ್ನೇ ತಿನ್ನಬೇಕು ಅಂತ ದೇವರು ಆತನಿಗೆ ಆಜ್ಞೆ ಮಾಡಿದರು. ಆದರೆ ಇಲ್ಲಿ ಅದೇ ದೇವರು ಕನಿಕರ ಕೃಪೆ ದಯೆ ಉಳ್ಳಂಥ ದೇವರು ಹೇಳ್ತಾ ಇದ್ದಾರೆ, ನೀನು ಒಪ್ಪಿ ವಿಧೇಯನಾದರೆ. 18ನೇ ವಾಕ್ಯ ನೋಡೋಣ. ಬನ್ನಿರಿ, ಈಗ ನಾವು ಒಟ್ಟಾಗಿ ವಾದಿಸೋಣ ಎಂದು ಯೆಹೋವನು ಹೇಳುತ್ತಾನೆ. ನಿಮ್ಮ ಪಾಪಗಳು ಕಡುಗೆಂಪಾಗಿದ್ದರೂ ಹಿಮದಂತೆ ಬೆಳ್ಳಗಾಗುವು, ರಕ್ತಗೆಂಪಾಗಿದ್ದರೂ ಹುಣ್ಣೆಯಂತೆ ಆಗುವು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪಾಪ ಎಷ್ಟೇ ಘೋರವಾಗಿರ್ಬೋದು, ನೀನು ನನ್ನ ಆಜ್ಞೆಗಳಿಗೆ ಒಪ್ಪಿ ವಿಧೇಯನಾದರೆ ನಿಶ್ಚಯವಾಗಿ ನಾನು ನಿನ್ನ ಆಶೀರ್ವದಿಸ್ತೇನೆ. ಅದು ಹೇಗೆ ಅಂತಂದರೆ, ಭೂಮಿ ಉತ್ಪತ್ತಿ ಮಾಡ್ತಕ್ಕಂಥ ಮೇಲಾದವುಗಳನ್ನೇ ನೀವು ತಿಂತೀರಾ, ಉಣ್ತೀರಾ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಹೇಳ್ತಕ್ಕಂಥದ್ದು ಏನಂದರೆ, ವಿಧೇಯರಾಗ್ರಿ, ನನಗೆ ವಿಧೇಯರಾಗ್ರಿ. ಅಲ್ಲಿ ನೀವು ಅವಿಧೇಯರಾಗಿದ್ದೀರ ನಿಜ, ಇವತ್ತು ಸಹ ನಾನು ನಿಮಗೆ ಹೇಳ್ತೀನಿ, ವಿಧೇಯರಾಗ್ರಿ. ನೀವು ನನ್ನ ಪ್ರೀತಿಸಿ ನನ್ನ ಆಜ್ಞೆಗಳನ್ನ ನೀವು ಕೈಗೊಂಡು ನಡೀರಿ. ಆಗ ನಿಮಗೆ ಆಶೀರ್ವಾದಗಳು, ಅಭಿವೃದ್ಧಿಗಳು ತಲೆಮಾರಿನವರೆಗೂ ಇರುತ್ತೆ. ದೇವರಿಗೆ ಸ್ತೋತ್ರ. ಅಬ್ರಾಹ್ಮನಿಂದಲೂ ಸಹ ದೇವರು ಅದನ್ನೇ ವಾಗ್ದಾನ ಮಾಡ್ತಿರ್ತಕ್ಕಂಥದ್ದು. ಇವತ್ತು ಅದನ್ನೇ ವಾಗ್ದಾನ ಮಾಡ್ತಾರೆ, ಮುಂದೆಯೂ ಸಹ ಅವರು ಅದನ್ನೇ ಹೇಳ್ತಾರೆ. ನೀವು ಒಪ್ಪಿ ವಿಧೇಯರಾಗ್ರಿ ನನ್ನ ಆಜ್ಞೆಗಳಿಗೆ, ನೀವು ಮೇಲಾದವುಗಳನ್ನ ಅನುಭವಿಸ್ತೀರಾ, ಆಶೀರ್ವಾದಗಳನ್ನ ತಲೆಮಾರಿವರೆಗೂ ನೀವು ಕೂಡಿಟ್ಕೋತೀರ ಅಂತ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪ್ರತಿ ಪುಸ್ತಕದ ಹಿಂದೆ ಇರತಕ್ಕಂಥ ದೇವರ ಉದ್ದೇಶ, ದೇವರು ಮಾತನಾಡಿರ್ತಕ್ಕಂಥ ಕಾರ್ಯಗಳು, ಜನರ ಅಭಿಪ್ರಾಯ, ಜನರ ಅವಿಧೇಯತ್ವ, ಜನರ ವಿಧೇಯತ್ವ, ದೇವರು ಮಾಡ್ತಕ್ಕಂತಹ ಕಾರ್ಯಗಳು, ಇದೆಲ್ಲವೂ ಸಹ ಸ್ಪಷ್ಟವಾಗಿ ನಿಮಗೆ ಪ್ರತಿಯೊಂದು ಸಹ ಪುಸ್ತಕಗಳು ಕೊಡಲ್ಪಡುತ್ತೆ. ನಿಶ್ಚಯವಾಗಿ ದೇವರು ಬಹಳ ಕೃಪೆ ಕನಿಕರ ದಯವುಳ್ಳಂಥ ದೇವರು. ಆಮೇನ್. ಹಾಗಾಗಿ ಪ್ರತಿ ಕಾರ್ಯಗಳನ್ನ ನೀವು ಅರ್ಥ ಮಾಡಿಕೊಂಡು ಅದನ್ನು ಅನುಭವಿಸಿ ಅದಕ್ಕೆ ವಿಧೇಯರಾಗಿ ಆಶೀರ್ವಾದಗಳನ್ನು ಹೊಂದ್ಕೊಳ್ಳುವಂತೆ ಕರ್ತನು ಶೀಘ್ರದಲ್ಲಿ ಕಾರ್ಯ ಮಾಡ್ತಾರೆ. ಆಮೇನ್. ಹಾಗಾಗಿ ವಾಕ್ಯಕ್ಕೆ ನಂಬಿಗಸ್ತರ ವಿಧೇಯರಾಗ್ರಿ, ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡ್ಕೊಳ್ಳಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯ ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನೀವು ಒಪ್ಪಿ ವಿಧೇಯರಾಗ್ರಿ ನನ್ನ ಆಜ್ಞೆಗಳಿಗೆ, ಭೂಮಿ ಉತ್ಪತ್ತಿ ಮಾಡ್ತಕ್ಕಂಥ ಮೇಲಾದವುಗಳನ್ನ ನೀವು ಉಣ್ತೀರಾ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ವಿಧೇಯರಾಗೋದಕ್ಕೆ ಒಪ್ಪಿಸಿಕೊಳ್ತಕ್ಕಂಥ ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಿಮ್ಮ ಜೀವೋಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.